ಕಣ್ಣಾಮುಚ್ಚೆ ಗಾಡೆ ಗುಡೆ ಅವ್ರನ್ನ ಬಿಟ್ಟು ಇವ್ರು ಯಾರು ಅಂತ ಹೇಳಿ ಕರ್ನಾಟಕದಲ್ಲಿ ಆಡ್ತಾ ಇದ್ದಂಥ ರಾಜಕಾರಣಿಗಳು ಅಲ್ಲಿ ಹೋಗ್ಬಿಟ್ಟು ಈಗ ಯಾವ ಆಟ ಆಡ್ತಾ ಇದ್ದಾರೆ. ಕಾಂಗ್ರೆಸ್ ಕುರ್ಚಿ ಕದನದ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್. ನಿನ್ನೆ 2.5 ಗಂಟೆ ವಿಮಾನದಲ್ಲಿ ನಡೆದಿದೆಯಾ ಮೆಗಾ ಪ್ಲಾನ್. ಬೆಂಗಳೂರು ಟು ಡೆಲ್ಲಿ ಎಕ್ಸ್ಪ್ರೆಸ್ ಮೆಗಾ ಎಕ್ಸ್ಕ್ಲೂಸಿವ್. ಕಾಂಗ್ರೆಸ್ ಕುರ್ಚಿ ಕದನದ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ. ಏನಾಯ್ತು ಹಾಗಿದ್ದಾಗ ನಿನ್ನೆ 2.5 ಗಂಟೆ ಪ್ಲೇನಲ್ಲಿ ಬೆಂಗಳೂರು ಟು ಡೆಲ್ಲಿ ಎಕ್ಸ್ಪ್ರೆಸ್ ಸೂಪರ್ ಎಕ್ಸ್ಕ್ಲೂಸಿವ್ 2.5 ಗಂಟೆಯ ಆ ಮೆಗಾ ಮಾತುಕತೆ. ಏನ್ ಪ್ಲಾನ್ ಆಯ್ತು, ಯಾವ ರೀತಿಯಾದಂಥ ಪ್ಲಾನ್ ಆಯ್ತು, ಸಿಎಂ ಮತ್ತು ಆಪ್ತ ಸಚಿವರ ಮಧ್ಯೆ ನಡೆದ ಮಾತುಕತೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿನ್ನೆ 2.5 ಗಂಟೆ ವಿಮಾನದಲ್ಲಿ ನಡೆದಿರುವಂತ ಮೆಗಾ ಗೇಮ್ ಪ್ಲಾನ್. ಒಂದು, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಂದುವರಿಸೋದಾದ್ರೆ ಏನಿರಬೇಕು, ಅವಾಗ ಸಮಸ್ಯೆನೇ ಇರೋದಿಲ್ಲ. ಅವ್ರಿಗೆ ಬದಲಾವಣೆ ಮಾಡೋದಾದ್ರೆ ಏನಿರಬೇಕು, ಯಾವ ರೀತಿಯಾಗಿರಬೇಕು, ಯಾವ ಅಸ್ತ್ರವನ್ನು ಹೂಡಬೇಕು, ಇವೆಲ್ಲ ಲೆಕ್ಕಾಚಾರಗಳನ್ನು ಹಾಕೊಂಡಿರ್ತಾರೆ ಆಲ್ಮೋಸ್ಟ್ ಆಲ್. ಆಮೇಲೆ ಒಂದು ಟಚಪ್ ಅನ್ನ ಕೊಟ್ಟಿರ್ತಾರೆ. ಇಲ್ಲಿ ಬೆಂಗಳೂರಿನಲ್ಲಿ ಆಗಿದ್ದಾಗ ನಡೆದಂಥ, ಬೆಂಗಳೂರು ಅಷ್ಟೇ ಯಾಕೆ, ಅವ್ರವ್ರ ಕ್ಷೇತ್ರಗಳಲ್ಲೂ ಕೂಡ ಡಿನ್ನರು, ಬ್ರೇಕ್ಫಾಸ್ಟು, ಲಂಚು, ಆ ಮೀಟಿಂಗು ಈ ಮೀಟಿಂಗು ಅಂತೆಲ್ಲ ಸೇರಿದ್ರಲ್ಲ. ಸೊ ಸೇರಿದಾಗೆಲ್ಲ ಮಾತುಕತೆ ಮಾಡಿದ ಪ್ರಯೋಜನ ಏನು? ಅದರ ಎಲ್ಲ ಸಾರಾಂಶವನ್ನು ವಿಮಾನದಲ್ಲಿ ಒಂದು ಕ್ರೋಢೀಕರಣವನ್ನು ಮಾಡಿರ್ತಾರೆ. ಸಿದ್ದರಾಮಯ್ಯನವರಿಗೆ ವಿಮಾನದಲ್ಲಿ ಆಪ್ತ ಸಚಿವರು ಒಂದಿಷ್ಟು ಟಿಪ್ಸ್ ಕೊಟ್ಟಿದ್ದಾರಂತೆ. ಸಡನ್ ಆಗಿ ಏನನ್ನು ಒಪ್ಕೊಳ್ಳೋಕೆ ಹೋಗ್ಬೇಡಿ, ರಾಜ್ಯಸಭೆ ಮುಗಿಯೋ ತನಕ ಟೈಮ್ ಕೇಳಿ. ನಿಮ್ಮ ಸ್ಟ್ರೆಂತ್ ಡಿ ಕೆ ಶಿವಕುಮಾರ್ ವೀಕ್ನೆಸ್, ಕಡೆ ಕ್ಷಣದಲ್ಲಿ ಪರ್ಯಾಯ ನಾಯಕತ್ವವನ್ನು ಕೊಡೋಣ, ದಲಿತ ಸಿಎಂ ಕಾರ್ಡ್ ಪ್ಲೇ ಮಾಡೋಣ ಅಂತ ಆಪ್ತೇಷ್ಟರು ಸಿದ್ದರಾಮಯ್ಯನವರು ಕಿವಿ ಊದಿದ್ದಾರೆ. ವಿಮಾನದಲ್ಲಿ ಸಡನ್ ಆಗಿ ಏನನ್ನೂ ಒಪ್ಕೊಳ್ಳೋಕೆ ಹೋಗ್ಬೇಡಿ, ನೀವು ಆಯಿತು ಅಂತ ಹೇಳಿ ಬರಕ್ಕೆ ಹೋಗ್ಬೇಡಿ, ಸ್ವಲ್ಪ ಟೈಮ್ ಕೇಳಿ, ರಾಜ್ಯಸಭೆ ಮುಗೀಲಿ, ಆಮೇಲೆ ನೋಡೋಣ ಅಂತ ಹೇಳಿದ್ದಾರೆ. ಸೊ ಗಟ್ಟಿಯಾಗಿ ಮಾತನಾಡಿ, ನೀವು ಕಡೆ ಕ್ಷಣದವರೆಗೂ ಕೂಡ ಹೋರಾಟವನ್ನು ಮಾಡೋಣ ಅನ್ನುವಂಥದ್ದನ್ನ ಜೊತೆಗಿರುವಂಥವ್ರು ಒಂದಿಷ್ಟು ಕಿವಿ ಊದುವಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ಸಿದ್ದರಾಮಯ್ಯನವರು ಕೂಡ ಈಗ ಸಾರಾಸಗಟ್ಟಾಗಿ ಪಾಲನೆಯನ್ನು ಕೂಡ ಮಾಡ್ತಾರೆ. ಅವ್ರು ತಳ್ಳಿ ಹಾಕೋದಿಲ್ಲ ಅದನ್ನು. ಯಾಕೆ ಅಂತಾರೆ, ಜೊತೆಗಿರೋರು ಅವರೇ ಅಲ್ವಾ, ಜೊತೆಗಿರೋರೇ ಒಂದು ಸ್ಟ್ರೆಂತು, ಜೊತೆಗಿರೋರೇ ಒಂದು ವೀಕ್ನೆಸ್, ಜೊತೆಗಿರೋರೇ ಹಳ್ಳ ತೋಡ್ತಾರೆ, ಜೊತೆಗಿರೋರೇ ಚಟ ಕಟ್ತಾರೆ. ಹಂಗೆ ಏನು ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಈಗ ಸಿದ್ದರಾಮಯ್ಯನವರಿಗೆ ಒಳ್ಳೆಯವರಾಗಿ ನಿಂತ್ಕೊಳ್ತಾರ ಆಪ್ತರು, ಅಥವಾ ತಮ್ಮ ಲಾಭಕ್ಕೋಸ್ಕರ ಸಿದ್ದರಾಮಯ್ಯನವ್ರನ್ನ ಬಳಕೆ ಮಾಡ್ಕೊಳ್ತಾರ, ಅದರಲ್ಲಿ ನಮ್ಮದು ಲಾಭ ಇದೆ ಅನ್ನುವಂಥ ಯೋಚನೆಗಳು ಕೂಡ ಆಪ್ತರಲ್ಲಿ ಇದ್ದೇ ಇರುತ್ತೆ. ನೀವಿದ್ರೆ ನಾವು, ನೀವಿಲ್ಲ ಅಂದರೆ ನಮ್ಮ ಕತೆ ಮುಗಿಯಿತು, ನಮ್ಮನ್ನು ತುಳಿದು ಹಾಕ್ಬಿಡ್ತಾರೆ ಅನ್ನೋ ಭಯ. ಸೊ ಆಪ್ತರ ಸಲಹೆಗೆ ಸಿಎಂ ಹೇಳಿದ್ದೇನು ಹಾಗಿದ್ದಾಗ? ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನು ಇಡ್ತಾ ಇದ್ದೀವಿ. ಏನೇ ಇರಲಿ ರೀ, ನಾನು ಟೈಮ್ ಕೇಳ್ತೀನಿ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಮಾತೇ ಫೈನಲ್ ಅಂತ ಹೇಳ್ತೇನೆ, ಕಾಂಗ್ರೆಸ್ ಪಕ್ಷ ನನಗೆ ಎಲ್ಲವನ್ನ ಕೊಟ್ಟಿದೆ. ಆಪ್ತರ ಸಲಹೆಗೆ ಸಿಎಂ ಹೇಳಿದ್ದೇನು ಅನ್ನೋದಾದ್ರೆ, ಲೆಕ್ಕಾಚಾರ ಸಿದ್ದರಾಮಯ್ಯನವರದ್ದು ಟೈಮ್ ಅಂತೂ ಕೇಳ್ತೀನಿ, ನಾನು ಟೈಮ್ ಕೇಳ್ತೀನಿ ಅಂತೇಳಿ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಅದೇ ಫೈನಲ್ ಅಂತಾನೂ ಹೇಳ್ತೀನಿ. ಕಾಂಗ್ರೆಸ್ ಪಕ್ಷ ನನಗೆಲ್ಲವನ್ನ ಕೊಟ್ಟಿದೆ. 2 ಬಾರಿ ಮುಖ್ಯಮಂತ್ರಿ ಸ್ಥಾನ ಬಿಟ್ಟಿದ್ದಾರೆ, ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಪ್ತರ ಬಳಿ ತಮ್ಮ ನಡೆಯನ್ನ ಬಿಟ್ಟುಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಆಮೇಲೆ ಆರಂಭದಲ್ಲಿದ್ದಂಥ ಅವರ ಸ್ಟೇಟ್ಮೆಂಟು, 5 ವರ್ಷ ನಾನೇ ರೀ ಅಂತ ಹೇಳ್ತಾ ಇದ್ದ ಸ್ಟೇಟ್ಮೆಂಟಿಗೂ ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ತಕ್ಕಂತೆ ನಾವು ತಲೆ ಬಾಗಲೇಬೇಕು ಅನ್ನುವಂಥ ಹೇಳಿಕೆಯವರೆಗೂ ವ್ಯತ್ಯಾಸ ಇದೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈಗ ಆರಂಭದಲ್ಲಿ 5 ವರ್ಷ ನಾನೇ ಸಿಎಂ ಆಗಿರ್ತೇನ್ರಿ ಅಂತ ಹೇಳ್ತಾ ಇದ್ದಂತಹ ಆ ಸಿದ್ದರಾಮಯ್ಯನವರಿಗೂ ಹೈಕಮಾಂಡ್ ಏನು ಹೇಳುತ್ತೆ ಅದರ ಮೇಲೆ ನಾವು ನಿರ್ಧಾರವನ್ನು ತಗೊಳ್ತೀವಿ, ಹೈಕಮಾಂಡ್ನ ನಿರ್ಧಾರವೇ ಫೈನಲ್ ಅನ್ನುವಂಥ ಹೇಳಿಕೆಯವರೆಗೂ ಬಂದಂತಹ ಬೆಳವಣಿಗೆ ಇದು ಅನೇಕ ರೀತಿಯಾದಂಥ ಚರ್ಚೆಗಳಿಗೆ ಅವತ್ತೂ ಆಗಿತ್ತು. ನಾವು ಆ ವಿಚಾರದಲ್ಲಿ ಅನೇಕ ಬಾರಿ ಚರ್ಚೆಯನ್ನು ಕೂಡ ಮಾಡಿದ್ದೀವಿ. ಆದರೆ
ಕೊನೆಯ ಹಂತದ ಕಸರತ್ತನ್ನ ಮಾಡಲೇಬೇಕಾದಂಥ ಅನಿವಾರ್ಯತೆ ಸಿದ್ದರಾಮಯ್ಯನವರಿಗಿದೆಯಾ ಅಥವಾ ಆಪ್ತರಿಗಿದೆಯಾ? ಅರುಣ್, ಖಂಡಿತವಾಗಿಯೂ ಕೂಡ ನಾನು ಹೀಗೇ ಇರ್ತೀನಿ, ನನ್ನ ಗತ್ತು ಹೀಗೇ ಇರುತ್ತೆ, ನಾನು ಆಡೋದೇ ಹೀಗೆ, ಈ ರೀತಿಯ ಮಾತುಗಳೇನಿದೆ ಅದು ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಗಲೇಬೇಕಾಗತ್ತೆ. ಅದು ಸಿದ್ದರಾಮಯ್ಯಗೂ ಅಪ್ಲೈ ಆಗುತ್ತೆ, ಮನುಷ್ಯರಿಗೆಲ್ರಿಗೂ ಕೂಡ ಅಪ್ಲೈ ಆಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಾನು ಹೇಳ್ದಂಗೆ ನಡೀಬೇಕು, ನಾನು ನಡೆದಿದ್ದೇ ಒಂದು ದಾರಿ ಅನ್ನೋ ರೀತಿ ಇದ್ದರೆ ಅವರು ದೇವಮಾನರು ಆಗಿಬಿಡ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಗಿದ್ದಾರೆ ಅನ್ನೋದು ಕೂಡ ಸ್ಪಷ್ಟ. ನಿನ್ನೆ ಆ ಒಂದು ಡೆಲ್ಲಿಗೆ ಹೋಗುವಂಥ ಸಂದರ್ಭದಲ್ಲಿ ಆ ಒಂದು ಫ್ಲೈಟ್ನಲ್ಲಿ ಮಾತುಕತೆ ನಡೆದಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಗಂಭೀರವಾಗಿ ಚರ್ಚೆ ಆಗಿದೆ. ಅಂದರೆ ದೂರದ ಪ್ರಯಾಣ ಇರುತ್ತೆ, ಈ ಸಂದರ್ಭದಲ್ಲಿ ರಾಜಕೀಯ ನಾಯಕರು ಒಟ್ಟುಗೂಡಿದಂಥ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಆಪ್ತರು ಒಟ್ಟುಗೂಡಿದಂಥ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಏನು ತೀರ್ಮಾನ ಆಗಬೇಕು ಮತ್ತು ಏನು ನಮ್ಮ ನಡೆ ಇರಬೇಕು ಅನ್ನೋ ಸ್ಟ್ರಾಟಜಿ ಫ್ಲೈಟ್ನಲ್ಲೇ ಫಿಕ್ಸ್ ಆಗಿರ್ತಕ್ಕಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಕಡಲೆಕಾಯಿ ಬೀಜ ಚಿಪ್ಸು ತಿನ್ಕೊಂಡು ಹೋಗಿಲ್ಲ. ಜೊತೆಗೆ ರಾಜಕಾರಣಿಗಳಿಗೆ ಇಂಥ ಸಂದರ್ಭದಲ್ಲಿ ನಿದ್ದೆನೂ ಕೂಡ ಬರೋದಿಲ್ಲ. ಹಾಗಾಗಿ ಗಂಭೀರವಾಗಿ ಆಪ್ತ ಸಚಿವರ ಜೊತೆ ಸಮಾಲೋಚನೆ ನಡೆಸಿರ್ತಕ್ಕಂಥದ್ದು. ಎಲ್ಲರದು ಕೂಡ ಒಂದೇ ಧ್ವನಿ, ಅಂದರೆ ಸರ್ ಸಡನ್ನಾಗಿ ಒಪ್ಕೋಬೇಡಿ, ಏನೇ ಹೇಳಿದ್ರೂ ಕೂಡ ನೀವು ಟೈಮನ್ನು ಕೇಳಬೇಕು, ಜೊತೆಗೆ ಪೂರ್ಣಾವಧಿ ಸಿ ಎಂ ಯಾಕೆ ಆಗಬಾರ್ದು ಅಂತ ಒಂದು ಗೂಗ್ಲಿ ಬಿಡಿ ನೋಡೋಣ, ಈ ರೀತಿಯ ಚರ್ಚೆಯನ್ನು ಅವರ ಆಪ್ತರು ಮಾಡಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಎಲ್ಲೋ ಒಂದು ಕಡೆ ಸಾಫ್ಟಾಗಿ ರಿಯಾಕ್ಟ್ ಮಾಡಿರ್ತಕ್ಕಂಥದ್ದು. ಅಂದರೆ ನಾನು ಮೊದಲಿಂದನೂ ಕೂಡ ಹೇಳ್ತಾ ಇದ್ದೇನೆ, ರಾಹುಲ್ ಗಾಂಧಿ ಮಾತನ್ನು ನಾನು ತೆಗೆದುಹಾಕೋದಿಲ್ಲ ಅಂತ. ಹಾಗಾಗಿ ಆ ಮೆಸೇಜನ್ನು ಮೊದಲು ಹೈಕಮಾಂಡ್ ಕೊಡ್ತೇನೆ. ಜೊತೆಗೆ ರಾಜಕೀಯವಾಗಿ ನಮ್ಮ ಸ್ಟ್ರಾಟಜಿಗಳು ಏನಿದೆ, ವೀಕ್ನೆಸ್ಸು, ಸ್ಟ್ರೆಂತು ಮತ್ತು ಸಾಧಕ ಬಾಧಕಗಳು, ಲಾಭ ನಷ್ಟ ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಹೇಳ್ತೀನಿ. ಜೊತೆಗೆ ಆ ಒಂದು ವಾರದ ಸಮಯಾವಕಾಶ ಏನಾದರೂ ಕೊಟ್ಟಂಥ ಸಂದರ್ಭದಲ್ಲಿ ಆಗ ನಮ್ಮ ಪಾನಿ ಏನು ಮೂವ್ ಮಾಡಬೇಕು ಅದನ್ನು ನಾವು ಮೂವ್ ಮಾಡೋಣ. ಹಾಗಾಗಿ ಯಾವುದೇ ರೀತಿಯಲ್ಲೂ ಕೂಡ ರಬ್ ಮಾಡೋದಿಲ್ಲ, ಅವರು ಮಾಡೋದಿಲ್ಲ, ನಾವು ಕೂಡ ಮಾಡೋದಿಲ್ಲ. ಕಾಂಗ್ರೆಸ್ನ ಒಂದು ರೀತಿಯಲ್ಲಿ ಋಣ ಏನಿದೆ ಅದು ನನ್ನ ಮೇಲಿದೆ. ಕಾಂಗ್ರೆಸ್ ಕೂಡ ನನ್ನ 2 ಬಾರಿ ಸಿ ಎಂ ಮಾಡಿದೆ. ಹಾಗಾಗಿ ಈ ವಿಚಾರದಲ್ಲಿ ಭಾಳ ಎಚ್ಚರಿಕೆ ಹೆಜ್ಜೆಯಿಂದ ಇಡ್ತೇನೆ, ಡೋಂಟ್ ವರಿ ಅಂತೇಳಿ ಅವರ ಆಪ್ತ ಸಚಿವರಿಗೆ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಯಥಾವತ್ತಾಗಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಮುಂದೆ ಪಾಲಿಸ್ತಾರೋ ಅಥವಾ ಅಲ್ಲಿ ಎದುರು ಬದುರು ನಡೆಯುವಂಥ ಮಾತುಕತೆ ಸಂದರ್ಭದಲ್ಲಿ ಮತ್ತೆ ಪರಿಸ್ಥಿತಿಗೆ ಅನುಗುಣವಾಗಿ ಏನಾದರೂ ಬದಲಾಗ್ತಾರೋ ಕಾದು ನೋಡಬೇಕು ಅವರು.